ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಸಹದೇವ ತನ್ನ ತಂದೆ ಪಾಂಡುವಿನ ಮೆದುಳನ್ನು ತಿಂದಂತಹ ಕಥೆ. ಮಹಾಭಾರತ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದು. ಮೂಲ ಮಹಾಭಾರತದಲ್ಲಿ ಅನೇಕ ಕಥೆಗಳು ಮತ್ತು ರಹಸ್ಯಗಳನ್ನು ಮರೆಮಾಡಲಾಗಿದೆ, ಅಥವಾ ಈ ಕಥೆಗಳು ಜನಪದ ಕಥೆಯಿಂದ ಹುಟ್ಟಿಕೊಂಡಿದೆ. ಅಂತಹ ಕಥೆಗಳಲ್ಲಿ ಸಹದೇವನ ಕಥೆಯು ಸೇರಿಕೊಂಡಿದೆ. ಪಾಂಡುರಾಜನು ಕಿಂದಮ ಮಹರ್ಷಿಗಳಿಂದ ಶಾಪ ಪಡೆದ ನಂತರ ಕುಂತಿ ಹಾಗೂ ಮಾದ್ರಿಯೊಡನೆ ಕಾಡಿಗೆ ಹೋಗಿ ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ತಪಸ್ಸನ್ನಾಚರಿಸುತ್ತಾನೆ. ಘೋರವಾದ ತಪಸ್ಸನ್ನು ಮಾಡಿದ ಕಾರಣ ಪಾಂಡುರಾಜನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಅಗಾಧ ಜ್ಞಾನವು ದೊರಕುತ್ತದೆ. ಹೀಗಾಗಿ ಅವರು ಸಾಯುವ ಮೊದಲು ತನ್ನ 5 ಮಕ್ಕಳನ್ನು ಕರೆದು ಈ ರಹಸ್ಯ ಮತ್ತು ತನಗೆ ದೊರಕಿದ ಮಹಾನ್ ಜ್ಞಾನದ ಬಗ್ಗೆ ಹಂಚಿಕೊಂಡರು ಮತ್ತು ತನ್ನ ಮರಣದ ನಂತರ ತನ್ನ ಮೆದುಳಿನ ಸ್ವಲ್ಪ ಭಾಗವನ್ನು ತಿನ್ನುವಂತೆ ತಿಳಿಸಿದರು. ಪಾಂಡುವಿನ ಮರಣದ ಸಮಯದಲ್ಲಿ ಎಲ್ಲರೂ ಈ ಮಾತುಗಳನ್ನು ಮರೆತು ಬಿಟ್ಟಿದ್ದರು. ಪಾಂಡುವಿನ ಶವ ಸಂಸ್ಕಾರ ಮಾಡುವಾಗ ಒಂದು ಸಣ್ಣ ಇರುವೆ ಪಾಂಡುವಿನ ಮೆದುಳಿನ ಸ್ವಲ್ಪ ಭಾಗವನ್ನು ಹರಿದು ಅದರ ಸ್ಥಳಕ್ಕೆ ಕೊಂಡೊಯ್ಯುತ್ತಿತ್ತು. ಇದನ್ನು ಗಮನಿಸಿದ ಸಹದೇವನು ತನ್ನ ತಂದೆಯ ಮಾತನ್ನು ನೆನಪಿಸಿಕೊಂಡನು ಮತ್ತು ಯಾರಿಗೂ ಕಾಣದಂತೆ ಒಂದು ಚಿಕ್ಕ ತುಂಡನ್ನು ತೆಗೆದುಕೊಂಡು ತಿನ್ನುತ್ತಾನೆ. ಹಾಗೆ ಮಾಡಿದ ಕ್ಷಣದಿಂದ ಸಹದೇವನು ಭವಿಷ್ಯವನ್ನು ನೋಡುವ ಶಕ್ತಿಯನ್ನು ಪಡೆಯುತ್ತಾನೆ. ಇದೆಲ್ಲವನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡುತ್ತಿದ್ದ ಶ್ರೀಕೃಷ್ಣನು ಸಹದೇವನ ಬಳಿಗೆ ಬಂದು, ನಿನಗೆ ದೊರಕಿರುವ ಅಗಾಧವಾದ ಜ್ಞಾನದ ಬಗ್ಗೆ ಯಾರಿಗೂ ಹೇಳಬಾರದು. ಭವಿಷ್ಯದ ಮಾಹಿತಿಯನ್ನು ಯಾರೊಂದಿಗಾದರೂ ಹೇಳಿದರೆ ನಿನ್ನ ತಲೆ 100 ಭಾಗವಾಗುವುದು. ಸ್ವ ಇಚ್ಛೆಯಿಂದ ಯಾರಿಗೂ ಏನನ್ನು ಹೇಳಬಾರದು. ಯಾರಾದರೂ ನಿನಗೆ ಪ್ರಶ್ನೆ ಕೇಳಿದರೆ ಅವರಿಗೆ ಪ್ರಶ್ನೆಯ ಮೂಲಕವೇ ಉತ್ತರಿಸಬೇಕು ಎಂದು ಶ್ರೀಕೃಷ್ಣನು ಹೇಳಿದಾಗ ಸಹದೇವನಿಗೆ ಬೇರೆ ದಾರಿ ಇರಲಿಲ್ಲ. ಆದರೆ ಸಹದೇವನು ಶ್ರೀಕೃಷ್ಣನಲ್ಲಿ ನಮ್ಮ 5 ಜನ ಸಹೋದರರನ್ನು ಸದಾಕಾಲ ರಕ್ಷಿಸುವ ಭಾರ ನಿನ್ನದಾಗಿರಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಆದ್ದರಿಂದ ಸಹದೇವನು ಯಾವಾಗಲೂ ಎಲ್ಲವನ್ನೂ ತಿಳಿದಿದ್ದರೂ ಯಾರೊಂದಿಗೂ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ಮತ್ತು ಅವನಿಗೆ ದೊರಕಿರುವ ಅಪಾರ ಜ್ಞಾನವೇ ಅವನಿಗೆ ಒಂದು ರೀತಿಯ ಶಾಪದಂತಾಗುತ್ತದೆ. ಕೆಲವು ಆವೃತ್ತಿಗಳ ಪ್ರಕಾರ ಸಹದೇವನು ಬೃಹಸ್ಪತಿಯಿಂದ ಸಂಖ್ಯಾಶಾಸ್ತ್ರವನ್ನು ಕಲಿತಿದ್ದನು. ಹಾಗಾಗಿ ಆತನಷ್ಟು ನಿಖರವಾಗಿ ಯಾರಿಗೂ ಭವಿಷ್ಯವನ್ನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ಸಹದೇವನು ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಉತ್ತರಿಸಿದನು, ಆದರೆ ಯಾರೂ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಹದೇವನಿಗೆ ಜೂಜಾಟದಿಂದ ಆಗುವ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಮತ್ತು ಅದರ ಸೂತ್ರಧಾರಿ ಶಕುನಿ ಎಂಬುದು ತಿಳಿದಿತ್ತು. ಹಾಗಾಗಿ ಜೂಜಾಟದ ನಂತರ ದ್ರೌಪದಿಯ ಅಪಮಾನವಾದಾಗ ಭೀಮಾರ್ಜುನರು ಶಪಥ ಮಾಡಿದ ಬಳಿಕ ಸಹದೇವನು ತುಂಬಿದ ಸಭೆಯಲ್ಲಿ ತಾನು ಶಕುನಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.